ಅಡಿಕೆ ಬೆಳೆಗಾರರು ಇನ್ಮುಂದೆ ಆತಂಕ ಪಡಬೇಕಾಗಿಲ್ಲ. ವಸ್ತು ಒಂದು, ಉಪಯೋಗ 100. 20 ವರ್ಷಗಳ ತಪಸ್ಸಿಗೆ ಸಿಕ್ಕ ಫಲ. ಇದುವೇ ಈ ಹೊತ್ತಿನ ವಿಶೇಷ ಅಡಿಕೆ ಸೋಪು, ಅಡಿಕೆ ಜ್ಯೂಸ್. ಗುಟ್ಕಾ ನಿಷೇಧದ ಬಳಿಕ ಅಡಿಕೆ ಬೆಳೆಗಾರರಲ್ಲಿ ಆತಂಕದ ಕರಿಛಾಯೆ ಆವರಿಸಿತ್ತು. ಇದಕ್ಕೆ ಕಾರಣ ಅಡಿಕೆ ಬೆಲೆ ಮತ್ತೆ ಕುಸಿಯಬಹುದು ಎಂಬುದು. ಇನ್ನು ಭಯ ಬಿಡಿ, ಅಡಿಕೆ ಬೆಳೆಗಾರರು ಆತಂಕ ಪಡಬೇಕಿಲ್ಲ. ಯಾಕೆ ಗೊತ್ತಾ? ಮಂಗಳೂರಿನ ಸಂಶೋಧಕರೊಬ್ಬರು ಪರ್ಯಾಯ ಬಳಕೆಯ ಮೂಲಕ ಅಡಿಕೆಗೆ ವಿಶ್ವಮಾನ್ಯತೆ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಡಿಕೆಯಿಂದ ವೈವಿಧ್ಯಮಯ ಗ್ರಾಹಕ ವಸ್ತುಗಳನ್ನು ತಯಾರಿಸಬಹುದು ಎಂಬ ಬಗ್ಗೆ ಯಶಸ್ವಿ ಪ್ರಯೋಗಗಳನ್ನು ನಡೆಸಿದ್ದಾರೆ. ಇವರು ಬದನಾಜೆ ಶಂಕರ ಭಟ್. ಕಳೆದ 1 ದಶಕದಿಂದ ವಿಟ್ಲ ಮಾತ್ರ ಅಲ್ಲ, ಕರಾವಳಿಯಲ್ಲಿ ಇವರು ಚಿರಪರಿಚಿತ. ಕಾನೂನು ಪದವೀಧರರಾಗಿದ್ರೂ ಇವರ ಸೆಳೆತ ಕೃಷಿಯತ್ತ. ಅಡಿಕೆ ಬೆಳೆಗಾರರಿಗೆ ಏನಾದ್ರೂ ಮಾಡಬೇಕು ಅನ್ನೋ ಭಟ್ಟರ 20 ವರ್ಷಗಳ ತಪಸ್ಸಿಗೆ ಫಲ ಸಿಕ್ತಿದೆ. ಅದರ ಫಲವಾಗಿಯೇ ಪೂಗಾ ಸಿಂಗಾರ್ ಸೋಪು ಮಾರುಕಟ್ಟೆಗೆ ಪ್ರವೇಶಿಸಿದೆ. ಅಡಿಕೆಯ ಕುರಿತು ಅಪಾರ ಮಾಹಿತಿ ಕಲೆ ಹಾಕಿರುವ ಬದನಾಜೆ ಶಂಕರ ಭಟ್ಟರು ಅಡಿಕೆಯ ಪರ್ಯಾಯ ಬಳಕೆಯ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದವರು. ಈ ಮೂಲಕ ಕರಾವಳಿಯ ಪ್ರಮುಖ ತೋಟಗಾರಿಕೆ ಬೆಳೆಯನ್ನೇ ಅವಲಂಬಿಸಿದ ಬೆಳೆಗಾರರ ಮೊಗದಲ್ಲಿ ಸಂತಸದ ಅಲೆಯನ್ನ ಎಬ್ಬಿಸಿದ್ದಾರೆ. ಅಡಿಕೆ ಅಂದ್ರೆ ಕೇವಲ ಜಗಿದು ಉಗಿಯುವ ವಸ್ತು ಎಂಬುದೇ ಎಲ್ಲರಿಗೆ ಚಿರಪರಿಚಿತ. ಇದುವರೆಗೆ ಇದನ್ನ ಗ್ರಾಹಕ ವಸ್ತುವಾಗಿ ಬಳಸುವ ನಿಟ್ಟಿನಲ್ಲಿ ಗಂಭೀರ ಪ್ರಯತ್ನ ನಡೆದಿರಲಿಲ್ಲ. ಆದರೆ ಈಗ ಬದನಾಜೆ ಶಂಕರ ಭಟ್ ಅದನ್ನ ಸಾಧಿಸಿ ತೋರಿಸಿದ್ದಾರೆ. ಅವರ ತಪಸ್ಸಿನ ಫಲವಾಗಿ ಮೈಕಾಂತಿ ಹೆಚ್ಚಿಸುವ ಅಡಿಕೆ ಸೋಪು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅಡಿಕೆಯಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಕೆಗೆ ಸಾಧ್ಯ ಅಂತ ಹೇಳೋದನ್ನು ನಾನು ಅಭ್ಯಾಸದಿಂದ ಕಂಡುಕೊಂಡು ಅದನ್ನು ತಯಾರಿಕೆಯ ರೂಪದಲ್ಲಿ ತಯಾರಿಸಲ್ಪಟ್ಟು ಮಾರುಕಟ್ಟೆ ಕೂಡ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಂಸ್ಕರಿತ ಅಡಿಕೆ ಸಾರವನ್ನ ಬಳಸಿ ತಯಾರಿಸಿದ ಈ ಸಾಬೂನಿಗೆ ಪೂಗಾ ಸಿಂಗಾರ್ ಅಂತ ಹೆಸರಿಡಲಾಗಿದೆ. ತುಳಸಿ, ಜಾಸ್ಮಿನ್ ಮತ್ತು ರೋಸ್ ಎಂಬ 3 ಮಾದರಿಯಲ್ಲಿ ದೊರಕುವ ಈ ಸಾಬೂನುಗಳು ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಫಂಗಲ್ ಗುಣದೊಂದಿಗೆ ಮೈಕಾಂತಿಯನ್ನ ಹೊಳೆಯುವಂತೆ ಮಾಡುತ್ತೆ ಅನ್ನೋದು ಲ್ಯಾಬ್ನಲ್ಲಿ ದೃಢಪಡಿಸಲಾಗಿದೆ. ಚರ್ಮಕ್ಕೆ ಹಿತಕರವಾಗುವ ಈ ಸೋಪುಗಳು ಬೆವರು ಸಾಲೆ, ಪಿಂಪಲ್ಸ್ ಮತ್ತು ತುರಿಕೆಯಂತಹ ಚರ್ಮದ ವ್ಯಾಧಿಗಳಿಗೂ ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ಸಂಶೋಧಕರು ಹೇಳ್ತಾರೆ. ಅಡಿಕೆ ಸೋಪ್ಗೆ ಉತ್ತಮ ಬೇಡಿಕೆಯೂ ಲಭ್ಯವಾಗಿದೆ. ಮಂಗಳೂರು, ಬೆಂಗಳೂರು ಸೇರಿದಂತೆ ಆಯ್ದ ನಗರಗಳಲ್ಲಿ ಮಾತ್ರ ಇದು ಲಭ್ಯ. ಜನ ತುಂಬಾ ಖುಷಿಯಾಗಿದೆ. ಜನರಿಗೆಲ್ಲ ಉಪಯೋಗ ಮಾಡಿದವರು ಪುನಃ ಪುನಃ ಕೇಳಿ ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತು ಕೆಲವೆಲ್ಲ ಫಂಗಲ್ ರಿಲೇಟೆಡ್ ಸ್ಕಿನ್ ಇದಕ್ಕೆ ಪ್ರಾಬ್ಲಮ್ಸಿಗೆಲ್ಲ ಒಳ್ಳೆ ಉಪಯೋಗ ಆಗಿದೆ. ಮತ್ತು ಕಾಮನ್ಲಿ ಸೆಕೆಗಾಲದಲ್ಲೆಲ್ಲ ಬೆವರ್ಸ್ ಎಲ್ಲ ಬರ್ತದೆ, ಅದಕ್ಕೆಲ್ಲ ತುಂಬ ಗುಣ ಕೊಟ್ಟಿದೆ. ಮಾರುಕಟ್ಟೆಗೆ ನಾವು ದಕ್ಷಿಣ ಕನ್ನಡದಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಕೆಲವು ಸರ್ಟನ್ ಏರಿಯಾದಲ್ಲಿ ಹಾಗೆ ಮಾಡ್ತಾ ಇದ್ದೇವೆ. ಇನ್ನು ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾ ಇದ್ದೇವೆ. ಈಗ ವಿಟ್ಲದ ಪೂಗವನ ಎಂಬ ತಮ್ಮ ಪ್ರಯೋಗಾಲಯದಲ್ಲಿ ಅಡಿಕೆಯ ಕುರಿತ ಸಂಶೋಧನೆಯಲ್ಲಿ ತೊಡಗಿರುವ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ವಿವಿಧ ಗ್ರಾಹಕ ವಸ್ತುಗಳನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇನ್ನೊಂದಷ್ಟು ಯೋಚನೆಗಳನ್ನ ಕಾರ್ಯರೂಪಕ್ಕೆ ತಂದು ಸಂಶೋಧನಾ ಯೋಜನೆಗಳಿಗೆ ಬಳಸುವ ಕಾರ್ಯವನ್ನು ಬದನಾಜೆ ಶಂಕರ ಭಟ್ಟರು ನಡೆಸುತ್ತಿದ್ದಾರೆ. ತಮ್ಮ ಸಂಶೋಧನೆ ಸಾರ್ವಜನಿಕರ ಉಪಯೋಗಕ್ಕೆ ಲಭಿಸಬೇಕು. ಅಡಿಕೆ ಬೆಳೆಯ ಸಾರ್ವತ್ರೀಕರಣಕ್ಕೆ ಸರ್ಕಾರ ನೀಡಬೇಕು ಅನ್ನೋದು ಇವರ ಆಕಾಂಕ್ಷೆ. ವಿಟ್ಲದ ಮಂಗಳ ಹರ್ಬಲ್ ಪಾರ್ಕ್ನಲ್ಲಿ ಅಡಿಕೆಯ ಸಾರವನ್ನು ಬಳಸಿ ಸಾಫ್ಟ್ ಡ್ರಿಂಕ್ನಿಂದ ಹಿಡಿದು ತಲೆಯ ಕಲರಿಂಗ್ಗೆ ಹಚ್ಚುವ ಹೇರ್ ಡೈವರೆಗೆ ವೈವಿಧ್ಯಮಯ ಉತ್ಪನ್ನಗಳ ಸಂಶೋಧನೆ ನಡೀತಾ ಇದೆ. ಎಲ್ಲದಕ್ಕೂ ಅಡಿಕೆಯ ಸಾರವೇ ಮುಖ್ಯ. 100 ಕಿಲೋ ಅಡಿಕೆಯಿಂದ 18 kg ಅಡಿಕೆಯ ಸಾರವನ್ನು ತಯಾರಿಸಬಹುದು. ಅಡಿಕೆಯ ಸಂಸ್ಕರಣ ಘಟಕದಲ್ಲಿ ತಯಾರಾಗುವ ಅಡಿಕೆ ಸಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ. ಗೋಟು ಅಥವಾ ಚಾಲಿ ಅಡಿಕೆಯ ಸಾರ ಸೋಪ್ ತಯಾರಿಕೆಗೆ ಬಳಕೆಯಾಗುತ್ತೆ. ಅಡಿಕೆಯಿಂದ ಸುಪಾನ ಎನ್ನುವ ಸಾಫ್ಟ್ ಡ್ರಿಂಕ್ ಅನ್ನು ಕೂಡ ತಯಾರಿಸಿ ಕೃಷಿ ಮೇಳಗಳಲ್ಲಿ ಜನರಿಗೆ ನೀಡಿದ್ದಾರೆ. ಅದರ ಸ್ವಾದಕ್ಕೆ ಜನರೂ ಮರುಳಾಗಿದ್ದಾರೆ.
ಇನ್ನು ಬೀಟ್ರೂಟ್ ಪುನರ್ಪುಳಿ ಜೊತೆಗೆ ಅಡಿಕೆ ಸಾರವನ್ನ ಸೇರಿಸಿ ಅರೇಕಾ ವೈನ್ ಅನ್ನು ತಯಾರಿಸಬಹುದು. ದಡ್ಡಾಲ ಕೆತ್ತೆ ಎಂಬ ವಸ್ತುವನ್ನ ಸೇರಿಸಿ ಲಿಪ್ಸ್ಟಿಕ್ ತಯಾರಿಸುವ ಕಾರ್ಯಕ್ಕೂ ಬದನಾಜೆ ಭಟ್ಟರು ಕೈ ಹಾಕಿದ್ದಾರೆ. ಅಕ್ಲಿಪ್ತ ಆಮ್ಲ ಮತ್ತು ಅಡಿಕೆಯ ಸಾರದಿಂದ ಹೇರ್ ಡೈ ಮಾಡುತ್ತಿದ್ದು, ಈ ಪ್ರಾಜೆಕ್ಟ್ ಅನ್ನ ವಿಟ್ಲದ ಇಬ್ಬರು ವಿದ್ಯಾರ್ಥಿಗಳಿಗೆ ವಹಿಸಿಕೊಟ್ಟಿದ್ದಾರೆ. ತಂದೆಯವರು ಈಗಾಗಲೇ ಅದೇ ಹೇರ್ ಡೈ ಮತ್ತು ಲಿಪ್ಸ್ಟಿಕ್, ಅಡಿಕೆ ಜ್ಯೂಸ್ ಸುಪಾನ ಅಂತ, ಅದು ತುಂಬ ಜನರಿಗೆ ಖುಷಿಯಾಗಿದೆ. ಸಾಫ್ಟ್ ಡ್ರಿಂಕ್ ಥರ ಆ ಥರ ಮಾಡಿದ್ದೇವೆ. ಮತ್ತು ಹೇರ್ ಡೈ ಈಗ ಇದು ಮಾಡ್ತಾ ಇದ್ದೇವೆ. ಆಲ್ಟರ್ನೇಟಿವ್ ಯೂಸ್ ತಂದೆಯವರ ತುಂಬ ಪ್ರಯತ್ನದಿಂದ ನಮಗೂ ತುಂಬ ಖುಷಿಯಾಗಿದೆ. ತಂದೆಯವರ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತದೆ. ತಂದೆ ತಾಯಿ ಇಬ್ಬರು ಅಡಿಕೆ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ತಾಯಿಯವರು ಅವರಿಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅಡಿಕೆ ಸಾರದ ಜೊತೆ ಕೊತ್ತಂಬರಿ ಮತ್ತು ನಟ್ಮಗ್ ಸೇರಿಸಿ ಟೂತ್ ಪೇಸ್ಟ್ ತಯಾರಿಕೆ, ಇನ್ನಷ್ಟು ಪ್ರಾಕೃತಿಕ ಸಂಪನ್ಮೂಲದ ಸಮ್ಮಿಲನದೊಂದಿಗೆ ಪೇಂಟ್, ಕಾಫಿ, ಅಡಿಕೆಯ ಮುಲಾಮುಗಳನ್ನು ತಯಾರಿಸಬಹುದು ಅನ್ನೋದು ಮಂಗಳ ಹರ್ಬಲ್ ಪಾರ್ಕ್ನ ಪ್ರಯೋಗಾಲಯದಲ್ಲಿ ಸಾಬೀತುಪಡಿಸಲಾಗಿದೆ. ಅಡಿಕೆ ಮುಲಾಮು ನವೆ ಮತ್ತು ವೈಟ್ ಪ್ಯಾಚ್ಗಳಿಗೆ ಉಪಯುಕ್ತ. ಅಲ್ಲದೆ ಗ್ಯಾಂಗ್ರೀನ್ನಂತಹ ರೋಗಗಳ ಹುಣ್ಣು ತೊಳೆಯಲು ಟಿಂಚರ್ ಆಗಿ ಅಡಿಕೆ ಮುಲಾಮನ್ನ ಬಳಸಬಹುದು ಅನ್ನುತ್ತಾರೆ ಸಂಶೋಧಕ ಬದನಾಜೆ. ಅಡಿಕೆಯಿಂದ ಶಾಯಿ ಇತ್ಯಾದಿಗಳಿಗೆ ತಯಾರಿಕೆಗಳಿಗೆ ಪೇಟೆಂಟ್ಗೆ ಕೆಲವು ಅಪ್ಲೈ ಮಾಡಿದೆ, ಕೆಲವಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದನ್ನು ಮಾರುಕಟ್ಟೆಗೆ ತರುವ ಹಂತದಲ್ಲಿ ಕೂಡ ಇದೆ. ಅಡಿಕೆಯಿಂದ ಪೇಂಟ್ ಆಗಲಿ ಅಥವಾ ಟ್ಯಾನಿನ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ಇತ್ತೀಚೆಗೆ ಗುಡ್ಕಾ ಬ್ಯಾನ್ ಆದ ಮೇಲೆ ಅನೇಕ ಸಹಕಾರಿ ಸಂಸ್ಥೆಗಳು ಕೂಡ ಗಮನ ಹರಿಸ್ತಾ ಇವೆ ಮತ್ತು ಇದನ್ನು ಅತಿ ದೊಡ್ಡ ಮಟ್ಟಿನಲ್ಲಿ ಕೈಗಾರಿಕೋದ್ಯಮವಾಗಿ ಮಾಡಬೇಕು ಅಂತೇಳೋ ಒಂದು ಪ್ರಯತ್ನ ನಡೀಲಿಕ್ಕೆ ಪ್ರಾರಂಭವಾಗಿದೆ. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸ್ತೇವೆ ಅಂತೇಳೋ ಭರವಸೆ ಕೊಟ್ಟಿದೆ. ಇನ್ನು ಅರೇಕಾ ವೈನ್ಗೂ ಬೇಡಿಕೆ ಇದೆ. ಅಬಕಾರಿ ನಿರ್ಬಂಧದಿಂದಾಗಿ ಲ್ಯಾಬ್ನಲ್ಲೇ ವೈನ್ ತಯಾರಿ ನಡೆದಿದೆ. ಸೋಪ್ ಪೇಟೆಂಟ್ ಪ್ರಕ್ರಿಯೆಯಲ್ಲಿದೆ. ಹೇರ್ ಡೈ ಮತ್ತು ಲಿಪ್ಸ್ಟಿಕ್ ಸೇರಿದಂತೆ ಹಲವು ಪ್ರಾಡಕ್ಟ್ಸ್ಗಳನ್ನ ಪೇಟೆಂಟ್ ಮಾಡುವ ಕಾರ್ಯಕ್ಕೆ ಬದನಾಜೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಅಡಿಕೆಯ ಔಷಧೀಯ ಗುಣಗಳ ಬಗ್ಗೆ ಕ್ಯಾಂಪ್ಕೋ ನೇತೃತ್ವದಲ್ಲಿ ಆಳವಾದ ಅಧ್ಯಯನವನ್ನ ನಡೆಸಲಾಗ್ತಿದೆ. ಅಡಿಕೆಯ ಉತ್ಪನ್ನಗಳಲ್ಲಿ ರಾಸಾಯನಿಕ ಬಳಕೆ ಅತ್ಯಲ್ಪ, ಕೆಲವಲ್ಲಿ ಇಲ್ಲವೇ ಇಲ್ಲ. ಇನ್ನು ಕೆಲವಲ್ಲಿ ರಾಸಾಯನಿಕ ಬಳಕೆ ಅನಿವಾರ್ಯವಾಗಿದ್ರೂ ಅಪಾಯಕಾರಿ ಅಂಶ ಇರೋದನ್ನ ಬಳಸಿಲ್ಲ. ಜೊತೆಗೆ ಈ ಎಲ್ಲಾ ಉತ್ಪನ್ನಗಳಲ್ಲಿ ಔಷಧೀಯ ಗುಣ ಇರೋದು ಪ್ಲಸ್ ಪಾಯಿಂಟ್. ಅಡಿಕೆ ಸೋಪ್ನಲ್ಲಿ ಗಂಧ, ತುಳಸಿ ಮತ್ತು ಮಲ್ಲಿಗೆಯ ಅಂಶಗಳನ್ನೇ ಮಿಶ್ರ ಮಾಡಲಾಗಿದೆ. ಚರ್ಮದ ವಿವಿಧ ವ್ಯಾಧಿಗಳಿಗೆ ಈ ಸೋಪು ಅತ್ಯುತ್ತಮ ಅನ್ನೋದು ಅದರ ಬಳಕೆಯಿಂದ ದೃಢಪಟ್ಟಿದೆ. ತುಟಿ ಒಡೆಯುವುದಕ್ಕೆ ಔಷಧಿಯಾಗಿ ಲಿಪ್ಸ್ಟಿಕ್ ಕೆಲಸ ಮಾಡಬಲ್ಲದು. ಒಂದು ವೇಳೆ ಆಹಾರದಲ್ಲಿ ಸೇರಿದ್ರೂ ತೊಂದರೆ ಇಲ್ಲ. ಕೂಲ್ ಡ್ರಿಂಕ್ಸ್ ಅಂತೂ ದೇಹಕ್ಕೆ ತಂಪು ಹಾಗೂ ಉಲ್ಲಾಸ ನೀಡುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಅಂಶವನ್ನ ಬಳಕೆ ಮಾಡಿಲ್ಲ. ಈ ಎಲ್ಲಾ ಉತ್ಪನ್ನಗಳ ಸಂಶೋಧನೆ 20 ವರ್ಷಗಳಿಂದ ನಡೆದಿದ್ದು. ಇವೆಲ್ಲವೂ ಮುಕ್ತಾಯದ ಹಂತದಲ್ಲಿವೆ. ಯಶಸ್ಸಿನಿಂದ ಕುಟುಂಬದಲ್ಲೂ ಸಂತಸ ಮೂಡಿದೆ. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ಅಡಿಕೆಯಿಂದ ಇಷ್ಟೆಲ್ಲ ತಯಾರಿಸಬಹುದಾ ಎಂಬ ಪ್ರಶ್ನೆಗೆ ತಮ್ಮ ಪ್ರಯೋಗಗಳ ಮೂಲಕ ಬದನಾಜೆ ಶಂಕರ್ ಭಟ್ ಉತ್ತರ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟರೆ ಸಂಕಷ್ಟದ ಅಂಚಿನಲ್ಲಿರುವ ಅಡಿಕೆ ಬೆಳೆಗಾರರಿಗೆ ಇದು ಭೀಮ ಬಲವನ್ನು ತಂದುಕೊಡುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.